ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ರಾಜ್ಯಾದ್ಯಂತ ಗ್ಯಾಸ್ಗಾಗಿ ಜನ ಪರದಾಡ್ತಾ ಇದ್ದಾರೆ. ಆಟೋ ಚಾಲಕರಂತೂ ಹಗಲು ರಾತ್ರಿ ಎನ್ನದೆ ಈ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ಗಳ ಮುಂದೆ ಆಟೋ ಹಾಕೊಂಡು ಕಾಯ್ತಾ ಇದ್ದಾರೆ. ಇತ್ತ IPL ಟಿಕೆಟ್ಗಾಗಿ ಶಾಸಕರ PAಗಳ ಸಾಲು ಅದೇ ರೀತಿಯ ಕಂಡು ಬರ್ತಾ ಇದೆ. ಜನಸಾಮಾನ್ಯರಿಗೆ ಜೀವನ ನಡೆಸೋ ಚಿಂತೆ, ಶಾಸಕರುಗಳಿಗೆ IPL ಎಂಜಾಯ್ ಮಾಡೋ ಆಸೆ. ಪ್ರತಿ ಶಾಸಕರಿಗೆ 3 IPL ಟಿಕೆಟ್ ಉಚಿತವಾಗಿ ಕೊಡ್ತಾ ಇರುವ ಹಿನ್ನೆಲೆ ಆ ಫ್ರೀ ಟಿಕೆಟ್ ಅನ್ನ ಪಡೆಯೋದಕ್ಕೆ ವಿಧಾನಸೌಧದಲ್ಲಿ PAಗಳು ಹೆಂಗೆ ಕ್ಯೂ ನಿಂತಿದ್ದಾರೆ ಗೊತ್ತಾ? ಸಭಾಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಕಚೇರಿಯಲ್ಲಿ ಟಿಕೆಟ್ ಹಂಚಿಕೆ ನಡೀತಾ ಇದೆ. ನೋಡಿ ಹೆಂಗ್ ನಿಂತಿದ್ದಾರೆ ಅಂತ PAಗಳೆಲ್ಲ ಕ್ಯೂ ಗಟ್ಟಿ. ನಾಳೆ ನಡೆಯಲಿರುವಂತ RCB ಜೊತೆಗೆ ಚೆನ್ನೈ ಪಂದ್ಯದ ಟಿಕೆಟ್ ಹಂಚಿಕೆ ನಡೀತಾ ಇದೆ. ಹೀಗಾಗಿ ಶಾಸಕರುಗಳೆಲ್ಲ ತಮ್ಮ PAಗಳನ್ನ ಕಳಿಸ್ಕೊಟ್ಟು ತಾಮನ್ಯ 3 ಟಿಕೆಟ್ ನಮ್ಮ ಕೋಟಾದಲ್ಲಿ ಅಂತ ಹೇಳಿ ಹಿಂಗೆ ಕ್ಯೂ ನಿಲ್ಸಿದ್ದಾರೆ. ದುರಂತದ ಸಂಗತಿ ಏನ್ ಗೊತ್ತಾ? ರಾಜ್ಯಾದ್ಯಂತ ಗ್ಯಾಸ್ಗಾಗಿ ಜನ ಪರದಾಡ್ತಾ ಇದ್ದಾರೆ. ಸಿಲಿಂಡರ್ಗಳನ್ನ ಏಜೆನ್ಸಿ ಮುಂದೆ ಇಟ್ಟು ದಿನಗಟ್ಟಲೆ ಕ್ಯೂ ನಿಂತು ಕಾಯ್ತಾ ಇದ್ದಾರೆ. ಇನ್ನು ಆಟೋ ಚಾಲಕರ ಗೋಳಂತೂ ಯಾರಿಗೂ ಬೇಡ ಬಿಡಿ. ಇವರೆಲ್ಲ ಜೀವನ ನಡೆಸುವಂಥ ನಿಟ್ಟಿನಲ್ಲಿ, ಹೊಟ್ಟೆ ತುಂಬಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಪರದಾಟ ನಡೆಸ್ತಾ ಇದ್ರೆ, ಶಾಸಕರುಗಳು ಮಾತ್ರ ಹೀಗೆ PAಗಳನ್ನು ಬಿಟ್ಟು IPL ಮ್ಯಾಚ್ ಎಂಜಾಯ್ ಮಾಡುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ಅದರ ತಯಾರಿಯಲ್ಲಿದ್ದಾರೆ. ಇದು ಸಹಜವಾಗಿ ಆಟೋ ಚಾಲಕರು ಹಾಗೆ ರಾಜ್ಯದ ಜನರಿಗೂ ಕೂಡ ಬಹಳ ಸಿಟ್ಟು ತರಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಇವರಿಗೆ ಬಿಟ್ಟಿಯಾಗಿ ಟಿಕೆಟ್ ಯಾಕೆ ಕೊಡಬೇಕು? ಇದು ಪ್ರಶ್ನೆ. ದುಡ್ಡು ಕೊಟ್ಟು ತಗೊಳಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ವಾ? ಅಥವಾ ಏನು ದುಡ್ಡು ಕಾಸು ಕಮ್ಮಿ ಆಗಿದೆ ಇವರಿಗೆ? ಇದೇನು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಟಿಕೆಟ್ ಇಸ್ಕೊಳ್ಳೋದು? ಈ ರೀತಿಯಾದಂಥದ್ದು ಒಂದು ಸಿಟ್ಟು. ಎರಡನೇದಾಗಿ ಆ ಟಿಕೆಟನ್ನು ಪಡೆಯೋದಕ್ಕೆ ಈ ರೀತಿಯಾದಂಥ ಕ್ಯೂ ಬೇರೆ. ಜನಸಾಮಾನ್ಯರ ಗೋಳಿಗೆ ಇವ್ರು ಯಾರೂ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಆದರೆ ಎಂಟರ್ಟೈನ್ಮೆಂಟ್ ಅಂತ ಬಂದಂಥ ಸಂದರ್ಭದಲ್ಲಿ ಹೆಂಗೆ ಇವರೆಲ್ಲ ಕ್ಯೂ ಗಟ್ಟು ನಿಂತಿದ್ದಾರೆ ನೋಡಿ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ. ಆಟೋ ಚಾಲಕರುಗಳು ಕೂಡ ಚೀ ಥೂ ಅಂತ ಉಗಿತಾ ಇದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರು ಮಾತನಾಡಿದರೆ ನೋಡ್ಕೊಂಬೋಣ. MLA ನಾವು ಆರಿಸಿರುವಂಥ MLAಗಳಿಗೆ ಡ್ರೈವರ್ ಕಷ್ಟ ಗೊತ್ತಾಗ್ತಾ ಇಲ್ಲ, ಆಟೋ ರಿಕ್ಷಾ ಡ್ರೈವರ್ ಕಷ್ಟ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ IPL ಟಿಕೆಟ್ಗೆ ಬೇಕು ಅಂತ ವಿಧಾನಸಭೆಯಲ್ಲಿ ಸ್ಪೀಕರ್ಗೆ ಕೇಳ್ತಾರಲ್ಲ, ಇದು ಗ್ಯಾಸ್ ಸಪ್ಲೈ ಮಾಡೋಕ್ಕೆ ಬರಕ್ಕೆ ಕೇಳಿ ಮೇಡಮ್. ಈಗ MLA PAಗಳೆಲ್ಲ IPL ಟಿಕೆಟ್ಗೋಸ್ಕರ ಕ್ಯೂ ನಿಂತ್ಕೊಂಡಿದಾರಂತೆ. ಸೊ ಇಲ್ಲಿ ಜನಸಾಮಾನ್ಯರು ನೋಡಿದ್ರೆ ಈ ತರ ಒದ್ದಾಡ್ತಿದ್ದಾರೆ. ಸೊ ಏನ್ ಹೇಳ್ತೀರಿ? ಜನಸಾಮಾನ್ಯರ ಬಗ್ಗೆ ಕಿಂಚೋದು ಕಾಳಜಿ ಇಲ್ಲ. ಅವ್ರ ಮನೋರಂಜನೆ ಬೇಕು, IPL ಕ್ರಿಕೆಟ್ ನೋಡ್ಬೇಕು ಕೂತ್ಕೊಂಡು, ಅಷ್ಟೇ ಅವ್ರು ಬೇಕಾಗಿರೋದು. ಇಂಥ MLAಗಳು ಯಾಕೆ ಬೇಕು ಮೇಡಮ್? ಇಂಥ MLA ಯಾರು ಹೇಳಿದ್ದಾರೆ? ನೆಕ್ಸ್ಟ್ ಟೈಮ್ ಅವ್ರನ್ನ ಯಾವ ರೀತಿ ಅವ್ರನ್ನ ಕೆಳಗಿಳಿಸ್ಬೇಕು ನಮ್ಮ ಆಟೋ ಡ್ರೈವರ್ಗೆ ಚೆನ್ನಾಗಿ ಗೊತ್ತಿದೆ ಮೇಡಮ್. ಅದು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ 300 ಲೀಟ್ರೇ ಇರೋದು, ಇದು ಕ್ಲೋಸ್ ಆಯಿತು ಅಂದರೆ ಆಟೋದವರೆಲ್ಲ ಎಲ್ಲೂ ಯಾರ ಹತ್ರನೂ ಗ್ಯಾಸ್ ಇಲ್ಲ, ಎಲ್ಲೇ ಮಲಿಕತ್ತಾರೆ. ಊಟನೂ ಒಂದು ಅನ್ನ ಸಾಂಬಾರು ತಿಂದ್ಬಿಟ್ಟು ನಾಳೆ ಬರೋ ತನಕ ಇಲ್ಲೇ ಇರ್ತಾರೆ. ಮಾತಲ್ಲೇ ಗೊತ್ತಾಗ್ತಿದೆ ಎಷ್ಟು ಸಂಕಟ ಆಗ್ತಿದೆ ಅಂತ ಹೇಳ್ಬಿಟ್ಟು. ನಾವು ಓಟಕ್ಕೆ ಗೆಲ್ಸಿರ್ತೀವಿ, ಅವ್ರು ನೋಡಿದ್ರೆ ಐಷಾರಾಮಿ ಜೀವನ ಮಾಡ್ತಿರ್ತಾರೆ. ನಾವು ನೋಡಿದ್ರೆ ಈ ತರ ಗ್ಯಾಸ್ಗೋಸ್ಕರ ಒದ್ದಾಡೋ ಪರಿಸ್ಥಿತಿ. ಒಬ್ಬ MLA ಸಹ ಆಟೋ ಡ್ರೈವರ್ಗೆ ಏನಪ್ಪ ನಿನ್ನ ಕಷ್ಟ ಅಂತ ಇದುವರೆಗೂ ಕೇಳಿಲ್ಲ ಮೇಡಮ್. ಬೆಳಿಗ್ಗೆ ನಾಷ್ಟ ಮಾಡಿದ್ದು 3:30, ಕಾಸಿಲ್ಲ, ಗಾಡಿ ಓಡಿಸಿದ್ರೆ 100 ರೂಪಾಯಿ ಕಲೆಕ್ಷನ್ ಮಾಡಿ ಹೊಟ್ಟೆ ತುಂಬ ಊಟ ಮಾಡಬೇಕು, ಇಲ್ಲಾಂದ್ರೆ ಗಾಡಿ ಓಡ್ಸೋಕ್ಕಾಗಲ್ಲ.